ಡೆವಿಲ್ ಪಾರ್ಟ್ 2 ಏನಿದೆ ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರುವಂಥದ್ದು. ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ಈ ವಿಡಿಯೋ ಸ್ವಲ್ಪ ಮಜವಾಗಿರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಏನೋ ಒಂದು ವಿಷಯ ಹೇಳ್ಬಿಡ್ತೀನಿ. ಡಿವೋರ್ಸ್ ಅವರು ಹಾಗೇನೆ ಕಿಚ್ಚ ಸುದೀಪ್ ಅವರು ಬಾಂಡಿಂಗ್ ಅಲ್ಲಿ ಒಂದು ಸಿನಿಮಾ ಬರಲೇಬೇಕು. ಇದು ಯಾಕೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋದ ಎಂಡಲ್ಲಿ ಹೇಳ್ತೀನಿ ಅಂತ ಹೇಳ್ಬೋದು. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ನೋಡಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸಿದೆ ಅಂತ ಹೇಳ್ಬೋದು ಬುಕ್ ಮೈ ಶೋ ಆಪ್ ನಲ್ಲಿ. ಬುಕ್ ಮೈ ಶೋ ಆಪ್ ಅಲ್ಲಿ ನೀವು ಬುಕ್ ಮಾಡೋಕ್ಕಾಗುವಂಥದ್ದು ಡಿಸೆಂಬರ್ 6ನೇ ತಾರೀಕು, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಿರುವಂಥದ್ದು. ಓಕೆ, ಈಗ ನಾನು ವಿಷಯಕ್ಕೆ ಬರ್ತೀನಿ. ಡೆವಿಲ್ ಸಿನಿಮಾದಲ್ಲಿ ಎಲ್ಲಾರು ಒಂದು ಹಿಂಟ್ ಕೊಡ್ತಾ ಇದ್ದಾರೆ, ಈ ತರ ಒಂದು ಬೆಳನ ತೋರಿಸ್ಬಿಟ್ಟು. ಆನ್ಸರ್ ಇದರಲ್ಲೇ ಇದೆ. ಆಕ್ಚುಲಿ ಡೆವಿಲ್ ಸಿನಿಮಾಗೆ ಆನ್ಸರ್ ಇದರಲ್ಲೇ ಇದೆ. ಇದೇನು ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ರೆ ಸಿನಿಮಾ ಗೊತ್ತಾಗ್ಬಿಡುತ್ತೆ ಏನು ಅಂತ. ಯಾಕೆ ಎಲ್ಲಾರು ಡೆವಿಲ್ 2 ಅಂತ ಮಾತಾಡ್ಕೋತಿದ್ದಾರೆ ಗೊತ್ತಾ? ಈ ತರದ ಹಿಂಟ್ ತೋರಿಸಿರೋದ್ರಿಂದ. ಆದ್ರೆ ನಿಮಗೆ ಒಂದು ವಿಷಯನೇ ಹೇಳ್ತೀನಿ, ಇದು ಯಾವುದೇ ಕಾರಣಕ್ಕೂ ನಿಮಗೆ ಇಂಡೈರೆಕ್ಟ್ ಆಗಿ ಹೇಳ್ತಿರುವಂತ ವಿಷಯ ಅಲ್ಲ. ಡೆವಿಲ್ 2 ಸಿನಿಮಾ ಬಂದೇ ಬರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದು ನಿಮ್ಮ ಡಿಮ್ಯಾಂಡ್ ಇಂದ ಆಗಿರುವಂತದ್ದು. ಡೆವಿಲ್ ಸಿನಿಮಾದಲ್ಲಿ ಡೆವಿಲ್ 2 ಬರುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಯಾರು ಹಾಕಕ್ ಹೋಗಲ್ಲ. ಆದ್ರೆ ನೀವು ಡಿಮ್ಯಾಂಡ್ ಮಾಡಿದ್ರೆ ಆಬ್ವಿಯಸ್ಲಿ ಡೆವಿಲ್ ಸಿನಿಮಾ 2ನೇ ಪಾರ್ಟ್ ಬಂದೇ ಬರುತ್ತೆ. ಅಂಡ್ ನೆಕ್ಸ್ಟ್ ಸಿನಿಮಾನೇ ಅದೇ ಆಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಆಸೆ ಆಗಿರುವಂತದ್ದು. ಇನ್ನೊಂದು ವಿಷಯನ ನಾನು ನಿಮ್ಮ ಮುಂದೆ ಇಡ್ತೀನಿ. ಈ ಎರಡಂತೆಲ್ಲ ಅಲ್ಲಿ ತೋರಿಸ್ತಿದ್ರಲ್ಲ, ಈ ಎರಡು ಅನ್ನೋದು ಇಲ್ಯುಮಿನಾಟಿ ಕಾನ್ಸೆಪ್ಟ್ ಬೇಸ್ ಮೇಲೆ ಒಂದು ಬುಕ್ ಬೇಸ್ ಮೇಲೆ ಆಗಿರುವಂತದ್ದು. ಇದೆಲ್ಲ ನಾನು ಟ್ರೈಲರ್ ಬಂದ ಮೇಲೆ ನಿಮಗೆ ವಿಶ್ಲೇಷಣೆ ಜೊತೆಗೆ ಒಂದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇಷನ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ಬೋದು. ಆದ್ರೆ ಈ ಡೆವಿಲ್ ಇಲ್ಯುಮಿನಾಟಿಯ ಒಂದು ಸೆಂಟ್ರಿಕ್ 2 ಬುಕ್ ಏನಿದೆ, ಇದರಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಇರುವಂಥದ್ದು, ಯಾವ ರೀತಿ ಇವರು ವರ್ಲ್ಡ್ ನ ಟೇಕ್ ಓವರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಈ ತರದ್ದು ಸಿಂಬಲೈಸ್ ಆಗಿರುವಂಥದ್ದು. ಅಂಡ್ ಎಲ್ಲರೂ ಹೇಳ್ತಿರುವಂಥ ವಿಷಯನೂ ಕೂಡ ಇದನ್ನೇ, ಇಲ್ಯುಮಿನಾಟಿ ಬೇಸ್ಡ್ ಆಗಿರುವಂಥದ್ದು ಅಂತ. ನೀವು ಯಾವುದೇ ಕಾರಣಕ್ಕೂ ಅನ್ಕೊಂಡಿರೋ ರೀತಿ ಪಾರ್ಟ್ 2 ಬರುತ್ತೆ ಅಂತ ಅಲ್ಲ, ಆದ್ರೂ ಕೂಡ ಪಾರ್ಟ್ 2 ಬಂದೇ ಬರುತ್ತೆ. ಏನ್ ಗುರು ಹಿಂಗೆಲ್ಲ ಕನ್ಫ್ಯೂಸ್ ಮಾಡ್ತೀನಿ, ಏನೇನು ಹೇಳಿ ಅಂತ. ನನ್ನ ಕಡೆಯಿಂದ ನಿಮಗೆ ಒಂದು ಗುಡ್ ನ್ಯೂಸ್ನ ತಿಳಿಸ್ಬೇಕು ಅಂತ ಅನ್ಕೊಂಡೆ. ಅದು 2 ವಿಷಯ ಆಗಿ ಬರುತ್ತೆ ಅಂತ ನೀವು ಅನ್ಕೊಂಡಿಲ್ಲ ಅಂತ ಅನ್ಕೊಂತೀನಿ. ಪಾರ್ಟ್ 2 ಬರುತ್ತೆ ಡೆವಿಲ್ದು, ಅದೊಂದು ವಿಷಯ. ಅಂದ್ರೆ ಪಿಂಚ್ ಆಫ್ ಸಾಲ್ಟ್ ಜೊತೆಗೆ ಇಟ್ಕೊಳ್ಳಿ, ಫುಲ್ಲಿ ಕನ್ಫರ್ಮೇಶನ್ ಜೊತೆಗೆ ಇಟ್ಕೊಬಿಡಿ. ಆದ್ರೆ ಇಲ್ಲಿ ಇಲ್ಯುಮಿನಾಟಿ ಬೇಸ್ಡ್ ಮೇಲೆ ಎಲ್ಲರೂ ಎಷ್ಟು ಇಂಟ್ರೆಸ್ಟ್ ತೋರಿಸಿದೆ ಅಂತಂದ್ರೆ ಇದೇ ಮೇನ್ ಬೇಸ್ ಆಗಿರುವಂಥದ್ದು ಸಿನಿಮಾ ಅದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಅಚ್ಯುತ್ ಕುಮಾರ್ ಅವರ ಪಾರ್ಟ್ ಇದರಲ್ಲಿ ನೆಕ್ಸ್ಟ್ ಲೆವೆಲೇ ಇದೆ. ನೀವು ಎಷ್ಟೇ ಪಾರ್ಟ್ ನೋಡಿದಿರಲ್ಲ, ಅಂದ್ರೆ ಏನು ಮಂಜ್ರೇಕರ್ ಅವರು ಇದ್ದಾರೆ, ಒಂದು ಹೊಸ ಪಾರ್ಟ್ನೆಲ್ಲ ಹಾಕಿದ್ದಾರೆ, ಒಂದೊಂದು ಹೊಸ ಕ್ಯಾರೆಕ್ಟರ್ ಎಲ್ಲ ಇದೆ. ವಿಷಯ ಅದಲ್ಲ, ಅಚ್ಯುತ್ ಕುಮಾರ್ ಅವರು ಇದರಲ್ಲಿ ಮೇನ್. ಡಿ ಬಾಸ್ ಅವರ ಜೊತೆ ಹೇಗೆ ಒಡನಾಟ ಇರುತ್ತೆ, ಇವರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡೋಕೆ ಕೊಟ್ಟಿದ್ದೀರಾ. ಅಂಡ್ ಇದರಲ್ಲಿ ಡೆವಿಲ್ ಹೇಗೆ ಮೇನ್ ವಿಲನ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕೂಡ ನೀವು ನೋಡೋಕೆ ಕೊಟ್ಟಿದ್ದೀರ ಅಂತ ಹೇಳ್ಬೋದು. ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯ ಹೇಳಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಒಂದು ವಿಷಯ ಹೇಳೋಕೊಟ್ಟಿದ್ದೀನಿ. ಕಿಚ್ಚ ಸುದೀಪ್ ಅವರು ಡಿ ಬಾಸ್ ಅವರು ಒಂದು ಸಿನಿಮಾದಲ್ಲಿ ಇದ್ದಾರೆ ಅಂತಂದ್ರೆ ಹೇಗಿರ್ಬೋದು. ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡ್ತಿರುವಂಥದ್ದಲ್ಲ, ಅಂದ್ರೆ ಅಪ್ಕಮಿಂಗ್ ಸಿನಿಮಾ ಏನಿದೆ, ಡಿ ಬಾಸ್ ಅವರು ಮತ್ತೆ ಕಿಚ್ಚ ಸುದೀಪ್ ಅವರು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವರ ಒಡನಾಟ ಇತ್ತೀಚೆಗೆ ಅವ್ರ ಇಂಟರ್ವ್ಯೂ ಎಲ್ಲ ನೋಡಿದ್ರೆ ನೀವು, ಹೌದು ಈಗ ಡಿ ಬಾಸ್ ಅವ್ರ ಸಿಚುವೇಶನ್ ಬ್ಯಾಡ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಎಲ್ಲೂ ಕೂಡ ಇಬ್ರು ಇಲ್ಲ ನನಗೆ ಮಾತಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಯಾವತ್ತೂ ಆಗಿಲ್ಲ. ಇವರಿಬ್ರು ಬಾಂಡಿಂಗ್. ಕಿಚ್ಚ ಸುದೀಪ್ ಅವರು ಒಂದು ರೀಸೆಂಟ್ ಇಂಟರ್ವ್ಯೂಲು ಕೂಡ ಹೇಳ್ತಾರೆ, ನನಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಬೇಕು, ಅದು ಸಿಕ್ಕಿದ್ರೆ ಎಲ್ಲ ಸರಿ ಆಗುತ್ತೆ, ಸರಿ ಆಗದೇ ಇರೋಂಥ ವಿಷಯ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡಿದಾರೆ ಅಂತಂದ್ರೆ ಆಬ್ವಿಯಸ್ಲಿ ಇದು ಸರಿ ಆಗುತ್ತೆ ಗುರು. ಸೊ ಅವರಿಬ್ರದ್ದು ಒಂದು ಸಿನಿಮಾ ಬಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಕಿಚ್ಚ ದೊಚ್ಚು ಅಂತ ಹೇಳ್ಬಿಟ್ಟು ಎಷ್ಟೊಂದು ಮೆರೆದಾಡಿರ್ತೀರಾ, ಅದೆಲ್ಲ ನೆನಪಿಸ್ಕೊಳ್ಳಿ ಸ್ವಲ್ಪ. ಯಾಕೆ ಇಷ್ಟೊಂದು ಹೇಟೆಡ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಏನು ಕೇಳ್ತೀನಿ ಅಂತ ಹೇಳಿದ್ರೆ, ಒಂದು ಟ್ವಿಟ್ಟರಲ್ಲಿ ಕಿಚ್ಚ ಸುದೀಪ್ ಅವರು ಅಂದರೆ ಡೆವಿಲ್ ಸಿನಿಮಾಗೆ ವಿಶಸ್ ಮಾಡಿಬಿಟ್ಟು ಬರ್ತಿದೆ ಅಂತ ಹೇಳಿ, ಅದೆಲ್ಲ ಫೇಕ್ ಆಯ್ತಾ. ಅದು ಫೇಕ್ ಅಕೌಂಟಿಂದನೇ ಮಾಡಿರುವಂಥದ್ದು. ಅದಿರ್ಬೇಕಾದ್ರೆ ಯಾರೋ ಮಾಡಿರೋದು ಗುರು, ಇವ್ರ ಮಧ್ಯೆ ಮತ್ತೆ ಫೈಟ್ ತರಬೇಕು ಅಂತೆಲ್ಲ ನೋಡ್ಬಿಟ್ಟು ಟ್ವಿಟ್ಟರಲ್ಲೆಲ್ಲ ಈ ಥರ ಎಲ್ಲ ಹೊಡೆದಾಡ್ತಿದ್ದೀರಲ್ಲ, ಎಂಥ ಕಚ್ಚಡ ನನ್ನ ಮಕ್ಕಳು ಗುರು. ನೀವೆಲ್ಲ ಫ್ಯಾನ್ಸ್ ಅಲ್ಲ, ನಿಜ ಹೇಳ್ಬೇಕು ಅಂತಂದರೆ. ಯಾರೆಲ್ಲ ಈ ಥರ ಎಲ್ಲ ಮಾಡ್ತಿರಲ್ಲ, ನೀವೆಲ್ಲ ನಿಜವಾದ ಫ್ಯಾನ್ಸ್ ಅಲ್ಲ. ಯಾರು ಫ್ಯಾನ್ಸ್ ಗೊತ್ತಾ? ಕಿಚ್ಚ ಸುದೀಪ್ ಅವರು, ದರ್ಶನ್ ಅವರು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂತ ಅನ್ಕೊಂತಿದಾರಲ್ಲ, ಅವರು ನಿಜವಾದ ಫ್ಯಾನ್ಸು. ಬೈದಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಒಂದು ಸಿನಿಮಾದಲ್ಲಿ ಇಬ್ಬರಿದ್ರೆ, ಕನ್ನಡ ಇಂಡಸ್ಟ್ರಿನ ರೂಲ್ ಮಾಡೋವಂಥವ್ರು ಇಬ್ಬರಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಅದರಲ್ಲೂ ಕೂಡ ನಾನು 3 ಟಾಪ್ ಟೈರ್ ಹೀರೋಸ್ನ ಹಿಡ್ಕೊಂಡು ಒಂದು ಸಿನಿಮಾ ಮಾಡಿದಾಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು ಕಥೆಯ ರೀತಿಯಲ್ಲಿ ಒಂದು ಹೇಳಿದ್ದೀನಿ. ಯಾರ್ಯಾರಿಗೆ ಗೊತ್ತೋ ಒಂದು ದಯವಿಟ್ಟು ಕಮೆಂಟ್ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಇನ್ನೂ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಜೊತೆಗೆ ನಾನು ಬರ್ತೀನಿ ಅಂತಲೇ ಹೇಳ್ಬೋದು. ಪೀಸ್ ಔಟ್.